ಇವತ್ತು ಸಭೆ ನಡೆಸಿದ್ರು. ಕಳೆದ ಬಾರಿ ನಾವು ಬಂದಿರಲಿಲ್ಲ, ಈ ಸಭೆಗೆ ನಿಮ್ಮನ್ನು ಕರೆಸಿದ್ದಾರೆ, ವಿಶೇಷ ಏನು? ನಾನು ನನ್ನ ಮತಕ್ಷೇತ್ರದಲ್ಲಿ ಕಾರ್ಯಕ್ರಮಗಳ ಒತ್ತಡಗಳ ಮಧ್ಯೆ ಭಾಳ ಬ್ಯುಸಿ ಇದ್ದೆ. 8ನೇ ತಾರೀಕು ನಿನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಏನು ಸ್ಕೀಮ್ಗಳು, ಅಂಗವಿಕಲ ವೇತನ, ವಿಧವಾ ವೇತನ, ಗೃಹಲಕ್ಷ್ಮಿ, ಸಂದೇಶ ಸುರಕ್ಷಾ, ಹಾಲಿಗೆ ಪ್ರೋತ್ಸಾಹನ, ಗ್ರಾಮ ಪಂಚಾಯತಿಗೆ ಮನೆಗಳು ಬಿಡುಗಡೆ ಮಾಡಿಲ್ಲ. ನಿನ್ನೆ ದಿವಸ ಭಾಳ ದೊಡ್ಡ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ವಿ. 245 ಬೂತ್ಗಳಲ್ಲಿ ನಾನು ಪ್ರವಾಸ ಮಾಡಿದ್ವಿ ಕಳೆದ 10 ದಿವಸಗಳಿಂದ. ಹಾಗಾಗಿ ವಿನಂತಿ ಮಾಡಿದ್ದೆ. ನಿನ್ನೆ ಮಳೆ ಕಾರಣದಿಂದ ಕಾರ್ಯಕ್ರಮ ಮುಂದೂಡಿದ್ವಿ ಅಷ್ಟೇ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಪ್ರಭಾರಿಗಳಾದ ಅಗರ್ವಾಲ್ರವರು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು 245 ಬೂತ್ಗಳಲ್ಲಿ ತೆರಳಿ SIR 3 ಬಾರಿ ಸರಳಾಪ್ತಲ್ಲಿ ಅಪ್ಲೋಡ್ ಮಾಡಿಸಿದ್ವಿ. ನಮ್ಮ BLA2ಗಳಿಂದ ಪ್ರತಿ ಬೂತ್ ವೈಸ್ ಪ್ರವಾಸ ಮಾಡಿದ್ವಿ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದೀನಿ. ಇವತ್ತು ಅಗರ್ವಾಲ್ರವರು SIR ಬಗ್ಗೆ, ಸಂಘಟನೆ ಬಗ್ಗೆ ಮತ್ತು ನನ್ನ ಹೊನ್ನಾಳಿ ಮತಕ್ಷೇತ್ರಕ್ಕೆ ಭೇಟಿ ಕೊಡ್ತೀವಿ ಅಂತ ಹೇಳಿದರೆ, ನಾನು ಸಹ ಆಹ್ವಾನ ಮಾಡಿದ್ದೀನಿ. ಮತಕ್ಷೇತ್ರ ಬರಬೇಕು. ನಾನು ಸದಾ ಕ್ರಿಯಾಶೀಲ ರಾಜಕಾರಣಿ, ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಕ್ಕಂಥವನು, ಬರಬೇಕಂತ ವಿನಂತಿಯನ್ನು ಮಾಡಿದ್ದೀನಿ. ಮುಂದಿನ ಬಾರಿ ಬಂದಾಗ ಬರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಸೂಚನೆಗಳನ್ನು ಪಕ್ಷ ನನಗೆ ಏನು ತೋರಿಸಿದೆ ಅದನ್ನು ನಾನು ಪಾಲಿಸ್ತೀನಿ. ಸರ್, ಇದ್ರ ಜೊತೆಗೆ ಸದಾನಂದ ಗೌಡ್ರ ಬಗ್ಗೆ ಹಿರಿಯರು ನಾನು ಮಾತಾಡೇ ಅಲ್ಲಲ್ಲ. ನನ್ನ ವಿತ್ ವಿಡಿಯೋ ಇದೆ, ಡಾಕ್ಯುಮೆಂಟ್ಸ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ. ಸದಾನಂದ ಗೌಡರು ಹಿರಿಯರು, ಅವರು ಮಾಧ್ಯಮದಲ್ಲಿ ಮಾತಾಡಿದ್ದನ್ನು ನಾನು ಕೇಳಿಲ್ಲ, ನೋಡಿಲ್ಲ. ಸದಾನಂದ ಗೌಡ್ರ ಬಗ್ಗೆ ಮಾತಾಡೇ ಅಲ್ಲ. ಮಾಧ್ಯಮ ಇದು ವಿತ್ ರೆಕಾರ್ಡ್ಸ್ ಇದೆ, ಅಂತಕ್ಕೆ ವಿಡಿಯೋ ರೆಕಾರ್ಡ್ಸ್ ಇದೆ. ನಾನು ಮಾತಾಡೋದು ವಿತ್ ಬೈಟ್ ಇದೆ. ನಾನು ಎಲ್ಲೂ ಮಾತಾಡಿಲ್ಲ ಸದಾನಂದ ಗೌಡ್ರ ವಿರುದ್ಧ. ಇದನ್ನು ಆರ್ಕೆ ಉತ್ತರ ಅಲ್ಲ ಅಥವಾ ಬೇರೆ ಯಾವುದೂ ಇಲ್ಲ. ನನ್ನ ವಿತ್ ಡಾಕ್ಯುಮೆಂಟ್ಸ್ ಇದೆ. ನಾನು ಏನೂ ಮಾತಾಡಲ್ಲ ಸದಾನಂದ ವಿರುದ್ಧ. ಸದಾನಂದ ಗೌಡ್ರ ಬಗ್ಗೆ ಮಾತಾಡಿಲ್ಲ. ತಾಕತ್ತಿದ್ರೆ ಕಿತ್ ಬಿಸಾಕಿ ಅಂತ ಹೇಳಲ್ಲ. ವಿಜಯೇಂದ್ರ ಸಂಘಟನೆ ಮಾಡ್ತಾರೆ ಅಂತ ಅಷ್ಟು ಹೇಳಿದ್ದೀನಿ. ಧನ್ಯವಾದಗಳು. ಇವತ್ತು ಇದೇ ವಿಚಾರಕ್ಕೆ, ಅಂದ್ರೆ ಏನು ಮನಸ್ತಾಪಗಳಾಗ್ತಾ ಇತ್ತು, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೆ, ಇದೇ ವಿಚಾರಕ್ಕೆ ಕರೆಸಿದ್ದು ಪ್ರಮುಖವಾದ ವಿಚಾರ. ಹಾಗಾಗಿ ಈ ಬಗ್ಗೆ ನಾವು ಸೂಚನೆ ಕೊಟ್ಟರು. ಯಾಕಂದ್ರೆ ಈಗ ಸುಧಾಕರ್ ಅವರು ಒಪ್ಕೊಂಡು ಹೋಗಿದ್ದಾರೆ. ಈಗ ನಾನು ಒಂದು ಮಾತಾಡಿದ ತಪ್ಪು ಇನ್ನು ಮುಂದೆ ನಮ್ಮ ಪ್ರಭಾರಿಗಳು ಕೆಲವು ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ದೀನಿ. ಪಕ್ಷದ ಆಂತರಿಕ ವಿಷಯಗಳನ್ನ ಬಹಿರಂಗವಾಗಿ ಮಾತಾಡಬಾರ್ದು ಅಂತೇಳಿ ಕೆಲವು ಸೂಚನೆ ಕೊಡಿದ್ದಾರೆ. ನಾನು ಈ ಹಿಂದೆ ಅನೇಕ ಬಾರಿ ಮಾತಾಡಿದ್ದೆ ಸತ್ಯ. ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಅಗರ್ವಾಲ್ರವರು, ರಾಷ್ಟ್ರೀಯ ನಾಯಕರು ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಕಳೆದ 2 ವರ್ಷಗಳಿಂದ ಪಕ್ಷದ ನಾಯಕರ ವಿರುದ್ಧ ಮಾತಾಡಿಲ್ಲ. ಈಗಲೂ ಮಾತಾಡಿಲ್ಲ, ಮುಂದೂ ಮಾತಾಡಲ್ಲ. ಧನ್ಯವಾದಗಳು. ನೋಡೋಣ, ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ICU ವಾರ್ಡ್ನಾಗಿದೆ, ಟೇಕಪ್ ಆಗಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿಗಳಾದರು. DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯ್ತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು, ಘೋಷಣೆ ಆಗಬಾರ್ದು. ನೋಡಿ, ಪ್ರತಿ ದಿವಸ ತಾಲೂಕು ಕಚೇರಿಗಳ ಮುಂದೆ ಇಡೀ ರಾಜ್ಯದಲ್ಲಿ ಸುಮಾರು 18 ಲಕ್ಷ ಫಲಾನುಭವಿಗಳ ಪೆನ್ಷನ್, ಅಜ್ಜ ಅಜ್ಜಿ, ತಂದೆ ತಾಯಿ ಮತ್ತು ಅಂಗವಿಕಲರು ವೇತನ ಬಿಡುಗಡೆ ಆಗಿಲ್ಲ. ಮೊದಲು ಅವ್ರಿಗೆ ಬಿಡುಗಡೆ ಮಾಡಿರಿ. ನಿಮ್ಮ ಸರ್ಕಾರ ಬೊಕ್ಕಸ ಖಾಲಿ ಇದೆ. ಪಾಪ ವಯೋವೃದ್ಧರಿಗೆ ಯಡಿಯೂರಪ್ಪನವರು ಅಧಿಕಾರದಾಗಿದ್ದಾಗ 50 ರೂಪಾಯಿಂದ 600 ರೂಪಾಯಿ ಮಾಡಿದರು. ಅಂಥವ್ರಿಗೆ ಈಗ ಗೃಹಲಕ್ಷ್ಮಿ ಕೊಡ್ತಲ್ಲ, ವೇತನಗಳು ಸಿಗ್ತಲ್ಲ, ಜನ ಪರದಾಡ್ತಿದ್ದಾರೆ. ಮೊದಲು ವಯೋವೃದ್ಧರಿಗೆ ನೆರವು ಬರಬೇಕು. ಮತ್ತು ಭಾಳಷ್ಟು ಕಡೆ ಜಿಲ್ಲೆಗಳಲ್ಲಿ ಬರಗಾಲ ಇದೆ, ಬರಗಾಲ ಘೋಷಣೆ ಮಾಡಿ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ, ಯೂರಿಯಾ ವಿತರಣೆ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇನ್ನು ವಿಶೇಷವಾಗಿ ಹೈನುಗಾರಿಕೆ, ರೈತನ ಉಪಕಸುಬು, ಹೈನುಗಾರಿಕೆಗೆ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಮನೆ, 3 ವರ್ಷ ಆಯಿತು, ಒಂದು ಮನೆ ಬಿಡುಗಡೆ ಮಾಡಿಲ್ಲ. ಅದೇ ನಮ್ಮ ಸರ್ಕಾರ ಇದ್ದಾಗ ಅತಿವೃಷ್ಟಿಯಲ್ಲಿ ಮನೆಯನ್ನು ಕಳ್ಕೊಂಡವರು ಯಡಿಯೂರಪ್ಪನವರು 5 ಲಕ್ಷ 3 ಲಕ್ಷ ಮನೆ ಕೊಟ್ಟರು. ನನ್ನ ಕ್ಷೇತ್ರದಲ್ಲಿ 5,000 ಮನೆಗಳು ಕೊಟ್ಟಿವಿ. ಸುಮಾರು 200 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ವಿ.
ಮೊದಲು ಬಡವರಿಗೆ ಮನೆ ಕಟ್ಟಿಕೊಳ್ಳೋ ಸೂರನ್ನ ರೂಪಿಸ್ಕೊಳ್ಳೋಕೆ ಮನೆಗಳು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತೀನಿ. ಇನ್ನು ವಿಧಿವೆಯರು ವಯೋವೃದ್ಧರು ಪ್ರತಿ ದಿವಸ ತಾಲೂಕು ಕಚೇರಿಗಳೆಲ್ಲ ಅಲ್ದಾಡ್ತಾರೆ ಇಡೀ ರಾಜ್ಯಾದ್ಯಂತ. 18 ಲಕ್ಷ ಇವತ್ತು ಜನರಿಗೆ ವೇತನ ನಿಂತಿದೆ, ಅವರ ಗೋಳು ಕೇಳೋರಿಲ್ಲ. ಹಾಗಾಗಿ ತಕ್ಷಣ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.